ಈಗ ನಿರಂಜನ ಸಟ್ಟುಮುಡಿಯ ಸಿದ್ಧತೆಯ ಭರಾಟೆಲಿದ್ದವು. ತಾಳು ಮೇಲಾರಕ್ಕೆ ಕೊರೆತಾ ಇದ್ದವು. ಮುನ್ನಾಣ ದಿನ ತಾಳು ಮೇಲಾರಕ್ಕೆ ಕೊರವದೊಳಿ ಒಂದು ಕ್ರಮ ಇದ್ದಲ್ದ. ಹಾಗೆ ಅದಕ್ಕಾಗಿ ನಡ್ಸಾರ ಆಸುಪಾಸಿನ ಹಾಗೂ ಪೊಣಚ ಸಮೀಪದ ನಡ್ಸಾರ ಕೇಶವಪ್ಪಚ್ಚಿಯ ಹಿತೈಷಿಗಳೇ ಹೆಚ್ಚಿನ ಬೈಂದವು. ಅದೇ ರೀತಿ ಸಂಬಂಧಿಕರ ಹಾಗೂ ಮನೆಯುವುದೇ ಇಲ್ಲಿ ಉಪಸ್ಥಿತರಿದ್ದವು. ತಾಳು ಮೇಲಾರಕ್ಕೆ ಕೊರ್ಕೊಂಡು ರಜಾ ಕುಶಲೋಪರಿ ವಿಚಾರಗಳೆಲ್ಲ ವಿನಿಮಯ ಮಾಡ್ತಾ ಇದ್ದವು. ಅದರಲ್ಲಿ ರಜಾ ಪೊಲಿಟಿಕ್ಸು, ಊರ್ನ ವಿಚಾರ, ಹಿಂಗೆ ಹಲವಾರು ವಿಚಾರಗಳ ವಿನಿಮಯ ಮಾಡ್ತಾ ಇದ್ದವು. ಒಂದು ರೀತಿಯ ಖುಷಿ ಖುಷಿಯಾಗಿ ತಾಳು ಮೇಲಾರಕ್ಕೆ ಕೊರೆತಾ ಇದ್ದವು. ಹಿಂಗಿಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೊಡ್ರೆ ಒಂದು ರೀತಿಯ ಖುಷಿ ಆಯ್ತು. ಎಲ್ಲರ ಕಂಡಂಗೆ ಆಯ್ತು, ಹಲವಾರು ವಿಚಾರಗಳ ವಿನಿಮಯ ಮಾಡಿದಂಗೆ ಆಯ್ತು. ಒಂಥರ ಬಹಳ ಥ್ರಿಲ್ ಇರುತ್ತೆ ಹಿಂಗಿಪ್ಪ ಕಾರ್ಯಕ್ರಮದಲ್ಲ ಭಾಗವಹಿಸ್ಲೆ. ಆದ್ರೆ ಈ ಕ್ರಮ ಎಲ್ಲ ಈಗ ಕಡಿಮೆ ಆಗ್ತಾ ಹೋಯ್ದು. ಈಗ ಎಲ್ಲರೂ ಕ್ಯಾಟ್ರಿಂಗ್ಗೆ ವಹಿಸಿಕೊಡುವ ಕಾರಣ ತಾಳು ಮೇಲಾರಕ್ಕೆ ಕೊರವುದು ಹೇಳುವಂಥದ್ದು ಕನಸಿನ ಮಾತೆ. ರಾಜ್ಯ ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಕ್ರಮ ಈಗಳ್ದೆ ಉಳಿದು ಅದು ನಮ್ಮ ಭಾಗ್ಯ ಅಲ್ಲಿ ಹೇಳಕ್ಕಷ್ಟೇ. ಪೇಟೆಗಳಿಪ್ಪವು ಎಲ್ಲ ಈ ರೀತಿಯ ಕ್ರಮ ಎಲ್ಲ ಅನುಸರಿಸ್ತವಿಲ್ಲ ಅಲ್ಲ, ಅವಕ್ಕೆ ಅದು ಎಡಿಯಲು ಎಡಿಯ. ಅವಕ್ಕೆ ಕ್ಯಾಟ್ರಿಂಗ್ಗೆ ವಹಿಸಿಕೊಡುವುದು ಸುಲಭ ಆದ ಕಾರಣ ಅದೇ ಮಾರ್ಗ ಈಗ ಅನುಸರಿಸುವುದು ಹೆಚ್ಚಾಗಿ ಕಂಡು ಬರ್ತಾ ಇದ್ದು. ತಾಳು ಮೇಲಾರಕ್ಕೆ ಬಹುತೇಕ ಎಲ್ಲ ತರಕಾರಿಗಳ ಕೊರದ ತಾಳಿ ಕಾಣಿತು. ಎಲ್ಲರೂ ಏಳು ಶುರು ಮಾಡಿದವು. ಅಪ್ಪು ಇದೀಗ ಇಲ್ಲಿ ಕಾಣ್ತಾ ಇದ್ದು ತರಕಾರಿಗೆಲ್ಲ ಕೊರದದ್ದು. ಇನ್ನು ರಜಾ ಹೊತ್ತಲ್ಲಿ ಊಟ. ಊಟಕ್ಕೆ ಅಂತೆಲ್ಲ ಬಗೆ ಇದ್ದೋಳಿದೀಗ ನಾವು ನೋಡುವ. ಸಾರು, ಸಾಂಬಾರು, ಮೇಲಾರ, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಮತ್ತೆ ಸ್ವೀಟ್ ರೂಪಲ್ಲಿ ಲಾಡುದೆ ಮತ್ತೆ ಪಾಯಸವುದೇ ಇದ್ದು. ಸೊ ಎನಗುದೇ ಹಶು ಆಯ್ತು, ಇನ್ನು ಉಂಬಲ ಕೂಪದೆ. ಈ ಐಟಮ್ಗಳೆಲ್ಲ ಕಾಂಬಾಗ ಹಶು ಜೋರು ಜೋರು ಆಯ್ತು.
ಸ್ವಲ್ಪ ಜನ ಬೇರೆ ನೋಡಿದ್ದೀನಿ. ಇದರಲ್ಲಿ 128 GB ನಾನು ಹಾಕೋದು ಎಲ್ಲರ ಈಗ ಖಾಲಿ ಮಾಡಿ ಅದು ಮದುವೆ ಖಾಲಿ ಮಾಡಿ ಕಂಪ್ಯೂಟರ್. ಹಾಂ, ಎಲ್ಲರೂ ಈಗ ಪಕ್ಕ ಇಲ್ಲಿ ತೆಗೋವಾಗ ಪಕ್ಕ ಇದು ಸ್ಟೋರೇಜ್ ಫುಲ್ ಆಗುತ್ತೆ. ಈಗ ಚಾನಲ್ ಹಾಂ, ಅದಕ್ಕೆ ಇದು ಜಸ್ಟ್ ಇಲ್ಲಿಂದ ಸ್ಕ್ರಿಪ್ಟ್ ಕಳಿಸ್ಬೋದು. ಆಗೊಂದು ಫುಡ್ ಮೇಕಿಂಗಿನ ಇದು ಲೈಸೆನ್ಸ್ ಎಲ್ಲ ಮಾಡಿದ್ದೀನಿ. ಈಗ 2028 ಪ್ಯಾಕರ್ ಲೈಸೆನ್ಸ್ ಎಲ್ಲ ಪ್ಯಾಕಿಂಗ್ ಮಾಡೋದು ಎಲ್ಲ ನಮ್ಮ ಆನ್ ಬ್ರ್ಯಾಂಡ್ ನನಗೆ ಬೇಕಾದ ಫುಡ್ ಆಯಿಲ್ ಫುಡ್ಡೆಲ್ಲ ಮಾಡಿ ಮಾರಲ್ಲ. ಆ ಲೈಸೆನ್ಸ್ ಎಲ್ಲ ಅದಕ್ಕೆ ಮೆಡಿಕಲ್ ಫಿಟ್ನೆಸ್ ಬೇಕು, ಮತ್ತು ಪ್ಯಾಕರ್ ಲೈಸೆನ್ಸ್, ಮತ್ತು ಇದು ಅದು FSSAI ನಮ್ಮಲ್ಲಿ ಅದು ಬೇಯಿಸಿ ಅದರಲ್ಲಿ ಹೀಗೆ ಕೊಡ್ಬೇಕು. ಪ್ಯಾಕ್ ಮಾಡಿ ಕೊಡಬೇಕು ಪ್ಯಾಕರ್ ಲೈಸೆನ್ಸ್. ಅದರಲ್ಲಿ ಒಂದು ನಂಬರ್ ಅದರಲ್ಲಿ ಸ್ಟಿಕ್ಕರ್ ಬೇಕು, ಲೈಸೆನ್ಸ್ ನಂಬರ್. ಅದು ಲೈಫ್ ಲಾಂಗ್. ನಾವು ಯಾವ ಬ್ರ್ಯಾಂಡ್ಗೆ ನಾವು ಹೋಮ್ ಇಂಡಸ್ಟ್ರಿ ಮಾಡ್ತೀವಿ ಅದರ ಇದರಲ್ಲಿ ಲೈಸೆನ್ಸ್ ಅಥವಾ ಈ ಪ್ಯಾಕರ್ ಲೈಸೆನ್ಸ್ ಒಂದು ಇದು ಮಾತ್ರ FSSAI ಮಾತ್ರ ರಿನ್ಯೂವಲ್ ಮಾಡ್ತಾರೆ. ನಾನೀಗ 5 ಇಯರ್ಸಿಗೆ ಇದು ಮಾಡಿದ್ದು. ಇನ್ನು 2020 ಎಷ್ಟು ಈಗ ಮೊನ್ನೆ ಮಾಡಿದ್ದು ಎಷ್ಟು 2028 ಇದೆ. ಹಾಂ, ಎಲ್ಲ ಅಕ್ಷಯಲ್ಲಿ ಅದೇ ಬಂದು ನೋಡಿಕೊಳ್ಳಕ್ಕ ಉಪವಾಸ. ಮೆಡಿಕಲ್ ಫಿಟ್ನೆಸ್ ನನಗೆ ದೀಪಾ ನರ್ಸಿಂಗ್ ಹೋಮ್ ಬಂದೆಡ್ಕದ ಉದಯಶಂಕರನ್ ಅವರ ಹೆಂಡತಿ ನೆಂಟು ದೂರ.
ಹಾಗೆ ಉಂಡಾತು ಇನ್ನು ಏಳುದು ಮನೆಗೆ ಹೋಗಿ ಬೇಗ ಹೊರಗೆಕ್ಕು. ನಾಳೆ ಉದಿಯಪ್ಪಗ ಬೇಗ ಸಟ್ಟು ಮುಡಿಗೆ ಬಪ್ಪಲಿತ್ತು. ಹಂಗಾರೆ ಎಲ್ಲರಲ್ಲೂ ಗುಡ್ ನೈಟ್. ನಾಳೆ ನಿರಂಜನ ಸಟ್ಟು ಮುಡಿಲಿ ಉದಿಯಪ್ಪಗ ಕಾಮ. ಸಿ ಯು.